ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ. ಹೈಕಮಾಂಡ್ ಕೆಂಗಣ್ಣಿಗೆ ಮುಖ್ಯಮಂತ್ರಿಗಳ ಆಪ್ತವಲಯವೇ ಗುರಿಯಾಗ್ತಾ ಇರೋದು ಯಾಕೆ? ಒಂದು ಕಾಲದಲ್ಲಿ ಆಪ್ತರಾಗಿದ್ದವರು ಈಗ ಮುಖ್ಯಮಂತ್ರಿಗಳಿಂದ ದೂರ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಆಪ್ತ ನಾಯಕರನ್ನ ಕಳ್ಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಕಳೆದ ಒಂದು ವರ್ಷದಲ್ಲಿ 3 ನಾಯಕರ ತಲೆದಂಡಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ತಲೆದಂಡವಾಗಿರುವಂತಹ 3 ನಾಯಕರು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದವರು. ಒಬ್ಬರು KN ರಾಜಣ್ಣ, ಮತ್ತೊಬ್ಬರು ಗೋವಿಂದರಾಜು, ಈಗ ನಜೀರ್ ಅಹಮದ್. ತಲೆದಂಡಕ್ಕೆ ಸೂಚಿಸಿದ್ದು, ರಾಜೀನಾಮೆಯನ್ನ ಕೇಳಿದ್ದು ಹೈಕಮಾಂಡ್. ಈಗ ಮುಂದಿನ ದಿನಗಳಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಟಾರ್ಗೆಟ್ ಆಗ್ತಾರಾ? ಏನಾಗ್ತಾ ಇದೆ ಅನ್ನೋದು ತಿಳಿಯದೆ ಮುಖ್ಯಮಂತ್ರಿಗಳ ಬಳಗ ಗೊಂದಲಕ್ಕೆ ಬಿದ್ದಿದೆ. ಯಾರ್ಯಾರ ತಲೆದಂಡ ಯಾವ್ಯಾವ ಕಾರಣಕ್ಕೆ? KN ರಾಜಣ್ಣ ಅವರು ಸಚಿವರು ಹೈಕಮಾಂಡ್ ವಿರುದ್ಧ ತಿರುಗಿ ಬಿದ್ರು ಅನ್ನುವಂಥ ಕಾರಣಕ್ಕಾಗಿ ಸಚಿವ ಸ್ಥಾನದಿಂದ ಅವರನ್ನ ಹೊರಗಿಡ್ಲಾಗತ್ತೆ. ರಾಹುಲ್ ಗಾಂಧಿಯವರ ಓಟ್ ಚೋರಿಗೆ ಸಂಬಂಧಪಟ್ಟ ಹಾಗೆ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ನಮ್ಮ ಕಾಲದಲ್ಲೇ ಓಟ್ ಚೋರಿ ಅಂತ ಹೇಳಿ ಉಲ್ಟಾ ಹೇಳಿಕೆಯನ್ನ ಕೊಟ್ಟಿದ್ರು. ಹೈಕಮಾಂಡ್ ವಿರುದ್ಧ ಮಾತನಾಡಿದಂತಹ ಕಾರಣಕ್ಕಾಗಿ ಸಚಿವ ಸ್ಥಾನದಿಂದ ಅವರನ್ನ ಔಟ್ ಮಾಡಲಾಗಿತ್ತು. ಮತ್ತೊಬ್ಬ ನಾಯಕರು ಗೋವಿಂದರಾಜು, MLC, RCB ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರಕ್ಕಾದಂತಹ ಮುಜುಗರ, ಆಗಾದಂತಹ ದುರಂತ. RCB ಕಾಲ್ತುಳಿತದ ವೇಳೆ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ. ಹೀಗಾಗಿ CM ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನ ಹೊರಗಿಡಲಾಗಿತ್ತು. ಯಾಕಂದ್ರೆ ಆ ತರಾತುರಿಯಲ್ಲಿ ಆಯೋಜನೆ ಮಾಡೋಕೆ ಗೋವಿಂದರಾಜು ಅವರೇ ಕಾರಣ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿತ್ತು. ಮೂರನೆಯವರು ನಜೀರ್ ಅಹಮದ್ ಖಾನ್ ಅವರು, MLC, ದಾವಣಗೆರೆ ಎಲೆಕ್ಷನ್ನಲ್ಲಾದಂಥ ಮುಜುಗರವನ್ನ ತಡೆದಿಲ್ಲ. ಅಲ್ಪಸಂಖ್ಯಾತರ ಮನವೊಲಿಸುವಲ್ಲಿ ಅವ್ರು ಫೇಲ್ ಆದ್ರು. ಆ ಜಾಗಕ್ಕೆ ಬರಲಿಲ್ಲ. ಅವರು ಆ ಮನವೊಲಿಕೆಯ ಸಂದರ್ಭದಲ್ಲಿ ಅವರು ಇರಲಿಲ್ಲ. ಪ್ರಚಾರದ ಅಖಾಡದಿಂದ ದೂರ ಇದ್ರು. ಬಂಡಾಯ ಎದ್ದಂಥ ಅಲ್ಪಸಂಖ್ಯಾತರನ್ನ ಪಕ್ಷಕ್ಕೆ ಮತ್ತೆ ಕರೆತರಲಿಲ್ಲ. ಈ ರೀತಿಯಾಗಿ ಹಲವು ಕಾರಣಗಳಿಗಾಗಿ ನಜೀರ್ ಅಹಮದ್ ಅವರ ವಿರುದ್ಧವೂ ಕೂಡ ಹೈಕಮಾಂಡ್ ಆಕ್ರೋಶಗೊಂಡಿದೆ. ಹಾಗಾಗಿ ಅವ್ರ ತಲೆದಂಡವನ್ನ ಕೂಡ ಪಡೆಯಿತು. ಬಟ್ ಈ 3 ಜನ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ನಾಯಕರು ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರುವಂತಹ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.